ಈಗ ಓದುವುದನ್ನು ಮಾತ್ರ ನಾವು ಫೋಕಸ್ ಮಾಡಿ ಕಲಿತಾ ಇದ್ವಿ ಇಲ್ಲಿವರೆಗೂ. ಅದಕ್ಕೋಸ್ಕರ ಈಗ ಇವತ್ತು ಓದುವುದು ಇಲ್ಲಿಗೆ ಮುಗಿಯುತ್ತೆ. ಅಂದ್ರೇನು, ಒಮ್ಮಿಂದೊಮ್ಮೆಲೆ ಎಲ್ಲ ಬಂದುಬಿಡಬೇಕು ಅಂತಲ್ಲ, ಓದಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಒಂದು ಈಗ ಪ್ರಾರಂಭ ಅಷ್ಟೇ. ಸೊ ಅದರಲ್ಲಿ ಸಾಕಷ್ಟು ತೊಂದರೆಗಳು ಬರಬಹುದು, ಏನು ತೊಂದರೆ ಇಲ್ಲ. ಆದರೆ ತುಂಬ ಸುಲಭವಾಗಿ ಬರುವ ಹಾಗೆ ನಾನು ಮಾಡಿದ್ದೀನಿ, ಅದು ನಿಮಗೆ ಅನಿಸುತ್ತೆ ಕೂಡ. ಈಗ ಈ ವಿಡಿಯೋದಲ್ಲಿ ಅರ್ಧ ಭಾಗದಲ್ಲಿ ಬರೆಯೋದು ಹೇಗೆ ಅಂತ ಒಂದು ಸಣ್ಣ ಕ್ಲೂವನ್ನು ಕೊಟ್ಟಿದ್ದೀನಿ. ಈಗ ಬಸ್ ಅಂದರೆ ಅದನ್ನು ಹೇಗೆ ಬರೆದಿದ್ದೀವಿ, ಅದನ್ನು ಹೇಗೆ ಓದಿದ್ದೀರಿ ನೋಡಿಕೊಂಡು ಆ ಇಡೀ ಶಬ್ದವನ್ನೇ ಬರಿಬೇಕು. ಅಲ್ಲಿ BUS ಬಸ್ ಅಂತ ಅಂದ್ಕೊಂಡು ಬರೆಯೋದು ಬೇಡ. ಆ ಥರ ಬಸ್ ಅಂತಕ್ಕಂಥದ್ದನ್ನು ನೋಡಿದಾಗನೇ ಅದರಲ್ಲಿ 3 ಅಕ್ಷರಗಳನ್ನು ಅಟ್ ಎ ಟೈಮ್ ತಲೆಯಲ್ಲಿ ಇಟ್ಕೊಂಡಿರಬೇಕು. ಅದು ಬಹಳ ಮುಖ್ಯ. ಆ ಥರ ಮಾಡಿ ಬರೆದು ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಒಂದು 10 ಸಲ ಬರೀರಿ, ಒಂದೊಂದು ಶಬ್ದವನ್ನು 10 ಸಲ ಬರೆದ್ರೆ ತಾನೇ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇದನ್ನು ಮಾತ್ರ ಮಾಡಬೇಕು. ಸ್ಪೆಲ್ಲಿಂಗನ್ನು ಕಂಠಪಾಠ ಮಾಡಿದ್ರಿ ಅಂತಂದರೆ ಮುಂದೆ ದೊಡ್ಡವರಾದ ಮೇಲೆ ನೀವು ಬಹಳ ಉದ್ದವಾಗಿರ್ತಕ್ಕಂಥ ಲೇಖನಗಳನ್ನು ಬರೆಯುವಾಗ, ಒಂದು ಶಬ್ದ ಬರೀಬೇಕಾದಾಗ ಆ ಸ್ಪೆಲ್ಲಿಂಗ್ ಬರ್ತಾ ಇರುವಾಗ ನಿಮ್ಮ ಫ್ಲೋ ಏನಿದೆ ಅಂದರೆ ಥಿಂಕಿಂಗ್ ಏನಿರುತ್ತಲ್ಲ, ನಿಮ್ಮ ಯೋಚನಾ ಲಹರಿ ಅಂತೀವಿ, ಆ ಯೋಚನಾ ಲಹರಿ ಅಡ್ಡಡ್ಡ ಆಗುತ್ತೆ. ಅದಕ್ಕೋಸ್ಕರ ಇಡೀ ಒಂದು ಶಬ್ದವನ್ನು ಅಂದ್ಕೋಬೇಕು. ಅದರ ಎಲ್ಲ ಸ್ಪೆಲ್ಲಿಂಗನ್ನು ಬಾಯಿಂದ ಅನ್ನಬಾರ್ದು, ಅದು ನಮಗೆ ಆ ಥರನೇ ಬರಬೇಕು. ಬರೀತಾನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅದು ಬಹಳ ಒಳ್ಳೆಯದು. ಈಗ ಬನ್ನಿ, ಈ ವಿಡಿಯೋದಲ್ಲಿ ಏನೇನು ಕೊಟ್ಟಿದೆ ಅಂತ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಓದುವುದನ್ನು ಬರೆಯೋದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇನ್ನೂ ಸಮಯ ಜಾಸ್ತಿ ಕೊಡ್ತಾ ಹೋಗಿ. ಇದಕ್ಕಿಂತ ಜಾಸ್ತಿ ಕೊಡಿ. ಈಗ ಬಹಳ ಪ್ರಶಸ್ತವಾದಂತಹ ಸಮಯ ಇದೆ ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ. ನೀವು ಇಂಪ್ರೂವ್ ಆಗಿ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಕಲಿಸ್ತಾ ನೀವು ಇಂಪ್ರೂವ್ ಆಗಿ. ಓಕೆ, ಬನ್ನಿ ಈಗ ವಿಡಿಯೋ ನೋಡೋಣ. ಈ ಅಕ್ಷರ ಬಂದಾಗ ಇದು ಕ ಅಂತ ಉಚ್ಚಾರಣೆ ಆಗುತ್ತೆ ಅಂತ ಹೇಳಿದ್ದೆ. ಅದಾದಮೇಲೆ ಶಬ್ದದ ಕೊನೆಯಲ್ಲಿ ಇದು ಬಂದಾಗ ಸ್ ಅಂತ ಆಗತ್ತೆ ಅಂತ ಹೇಳಿದ್ದೆ. ಈಗ ಶಬ್ದದ ಮೊದಲಲ್ಲಿ ಅಥವಾ ಶಬ್ದದ ಮಧ್ಯದಲ್ಲಿ ಇದು ಬಂದಾಗ ಇದು ಸೇ ಅಂತ ಉಚ್ಚಾರಣೆ ಆಗತ್ತೆ, ಸೇ. ಆಮೇಲೆ ಇದು ಸಿ ಅಥವಾ ಸೈ ಆಗುತ್ತೆ. ಈಗ ಅಂಥ ಶಬ್ದಗಳನ್ನು ನೋಡೋಣ. ಸಿಟಿ, ಸಿನಿಮಾ, ಸಿವಿಲ್, ಸಿಟ್ರಸ್, ಸಿಗರೆಟ್, ಸೈಬರ್. ನೆಕ್ಸ್ಟ್ ಸೆಂಚುರಿ, ಸೆಮೆಟ್ರಿ, ಸಿಮೆಂಟ್, ಸೆಂಟಿ, ಸೆಂಟರ್, ಸೆಂಟರ್, ಸೆಲ್. ಕೆಪಾಸಿಟಿ ನೋಡಿ, ಇಲ್ಲಿ ಮೊದಲನೆಯದು ಕ್ಯಾ ಅಂತ ಬಂದಿದೆ, ಆಮೇಲೆ CI ಅಂತ ಬಂದಲ್ಲಿ ಕೊನೆಯಲ್ಲಿ ಸಿ ಅಂತ ಆಗಿದೆ. ಕೆಪಾಸಿಟಿ, ಸೊಸೈಟಿ, ಇಲ್ಲಿ ಐಕಾರ ಬಂತು, ಸೊಸೈಟಿ, ಡೆಸಿಮೀಟರ್, ಫೋರ್ಸಿಬ್ಲಿ, ನೆಸೆಸರಿ, ಡೊಸೈಲ್, ಡೊಮಿಸೈಲ್. ಇಲ್ಲಿ ವಿಡಿಯೋ ಪಾಸ್ ಮಾಡಿ ಮತ್ತೊಂದು ಸಾರಿ ಎಲ್ಲವನ್ನೂ ನೀವು ಸ್ವಂತ ಓದಿ. ಈ ಅಕ್ಷರ ಕ್ಸ್ ಅಂತ ಉಚ್ಚಾರಣೆ ಆಗುತ್ತೆ ಅಥವಾ ಝ ಅಂತ ಉಚ್ಚಾರಣೆ ಆಗುತ್ತೆ. ಎಕ್ಸಾಂಪಲ್, ಎಕ್ಸಾಮಿನೇಷನ್, ಎಕ್ಸ್ಪಾನ್ಷನ್, ಎಕ್ಸ್ಪೆಕ್ಟ್, ಎಕ್ಸ್ಪೋಜರ್, ಎಕ್ಸ್ಪ್ರೆಷನ್, exponent. Ox, oxen, oxygen, oxide. ಈಗ ಈ ಅಕ್ಷರ ನಿಮಗೆ ಪರಿಚಯ ಇದೆ, ಫ್ ಅಂತ. ಈಗ ನೋಡಿ, ಇದು ಕೂಡ ಫ್ ಅಂತಾನೆ ಉಚ್ಚಾರಣೆ ಕೊಡುತ್ತೆ. ಶಬ್ದಗಳಲ್ಲಿ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ. ಫೋನ್, ಫೋಟೋ, ಫಾಸ್ಫೇಟ್, ಫೇಸ್. ನೋಡಿ, ಇಲ್ಲಿ ಕೊನೆಯಲ್ಲಿ SE ಬಂದಿದೆಯಲ್ಲ, ಕೊನೆಯಲ್ಲಿ ಆ ಕಾಂಬಿನೇಷನ್ನ ಝ್ ಅನ್ಬೇಕು. ಫೇಸ್, ಫ್ರೇಸ್, ಫಿಸಿಕ್ಸ್, ಫಿಲಾಸಫಿ. ಶಬ್ದಗಳ ಮಧ್ಯದಲ್ಲಿ ಬಂದಾಗ ನೋಡೋಣ. ಡಾಲ್ಫಿನ್, ಸಲ್ಫರ್, ಎಲಿಫೆಂಟ್. ಈ ಅಕ್ಷರ ಝ್ ಅಂತ ಉಚ್ಚಾರಣೆ ಆಗುತ್ತೆ. ಝೀರೋ, ಝೆನ್, ಝೀಬ್ರಾ, ಝೋಡಿಯಾಕ್ಸ್, ಝೆನಿತ್, ಜಿಪ್, ಝೀಲ್, ಜಿಂಕ್. ಝೂ, ಝೂಮ್, ಝೋನ್. ಈಗ ಮುಂದಿನ ಅತ್ಯಂತ
ಮುಖ್ಯವಾದ ಘಟ್ಟ ಅಂದರೆ ನಿಮಗೆ ಬರೆಯೋದನ್ನು ಕಲಿಯೋದು. ಈಗ ನಿಮಗೆ ಎಲ್ಲ ಅಕ್ಷರಗಳ ಉಚ್ಚಾರಣೆ ಬಂದಿದೆ. ಅವಾಗ ಏನು ಮಾಡ್ತಿದ್ರಿ, ನೋಡಿ ಅದನ್ನು ಬಾಯಿಂದ ಅಂತಿದ್ರಿ. ಈಗ ಅಂತ ನೀವು ಬರಿಬೇಕು. ಹೇಗೆ? ಈಗ ರ, ಸ್, ಟ, ಪ, ವ, ಸಿ, ಬ್ರ, ಟ್ರಿ, ಹೀಗೆ ಅಂತ ಇದನ್ನ ನಿಮಗೆ ಬರೀಲಿಕ್ಕೆ ಬರುತ್ತೆ. ಈಗ ಫಸ್ಟ್ ಇದರಲ್ಲಿ ಬಹಳ ಸುಲಭ ಅಂದರೆ ಬರೀಲಿಕ್ಕೆ ನಿಮಗೆ ನಿಮ್ಮ ಹೆಸರುಗಳಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮೊದಲು ಸಣ್ಣ ಸಣ್ಣ ಹೆಸರು ತಗೊಳ್ಳೋಣ. ಈಗ ರವಿ ಅಂತಿದೆ. ರ, ವಿ, ರವಿ. ಸುಮ, ಸು, ಮ, ಸುಮ. ಈಗ ಒತ್ತಕ್ಷರದಿಂದ ನೋಡೋಣ. ಪ್ರವೀಣ ಅಂತ ಹೇಳಬೇಕು. ಪ್ರವೀಣ. ಪ್ರ, ವಿ, ಪ್ರವೀಣ ಅಂದ್ರೆ ದೀರ್ಘ ಇದ್ರೆ ಪ್ರವೀಣ. ಪ್ರತಾಪ, ಪ್ರ, ಥ, ಪ, ಪ್ರತಾಪ. ಈಗ ಸ್ವಲ್ಪ ದೊಡ್ಡ ಹೆಸರನ್ನು ತಗೊಳ್ಳೋಣ. ಚಂದ್ರಶೇಖರ ಅಂತಿದೆ. ಚಂದ್ರಶೇಖರ. ಇದು ಛ, ಚನ್, ಚಂದ್ರ, ಚಂದ್ರ, ಶೇ, ಚಂದ್ರಶೇಖರ, ಚಂದ್ರಶೇಖರ. ಹೀಗೆ ಚಂದ್ರಶೇಖರ. ಅಂದುಕೊಂಡು ಮೊದಲು ಎಲ್ಲ ಹೆಸರುಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಇದರ ನಂತರ ಕೆಲವೊಂದು ಶಬ್ದಗಳು, ಇಂಗ್ಲೀಷಿನ ಶಬ್ದಗಳನ್ನು ನಾವು ಕನ್ನಡೀಕರಿಸಿಬಿಟ್ಟಿದ್ದೀವಿ ಆಲ್ರೆಡಿ, ಅವು ತಗೊಂಡ್ಬಿಟ್ಟಿದ್ದೀವಿ. ಈಗ ಬಸ್, ಟ್ರೈನು, ಇವೆಲ್ಲ ಪೆನ್ನು, ಪೆನ್ಸಿಲ್ಲು, ಇವೆಲ್ಲವೂ ಇಂಗ್ಲೀಷ್ ಶಬ್ದಗಳೇ. ಅವುಗಳನ್ನು ಬರಿಬೇಕು. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಇವುಗಳನ್ನು ಕಲಿಸುವಾಗ ಕೆಲವು ಶಬ್ದಗಳನ್ನು ಆಲ್ರೆಡಿ ಹೇಳಿದ್ದೀನಿ. ಅಲ್ಲಿ ನೀವು ಓದಿ ತಿಳ್ಕೊಂಡಿರ್ತೀರಿ, ಅವುಗಳನ್ನು ನೋಡಿರ್ತೀರಿ. ಈಗ ಬಸ್ ಅನ್ಬೇಕಂತಂದರೆ ಇದೇ ರೀತಿ ಬರೀಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಹಾಗಾಗಿ ಮತ್ತೆ ಇನ್ನು ವ್ಯತ್ಯಾಸ ಏನಿಲ್ಲ, ಯಾಕಂದರೆ ಕೇಳಿರ್ತೀರಿ ಇಂಥದ್ದು. ಈಗ ಕೇಳಿರ್ಲಾರ್ದಂಥದ್ದು ಇರುತ್ತೆ ಅಂತ ಇಟ್ಕೊಳ್ರಿ. ಈಗ ಕಂಗ್ರಾಟ್ಸ್ ಅಂತ ಹೇಳಬೇಕು. ಕಂಗ್ರಾಟ್ಸ್ ಅಂತ ಹೇಳ್ತೀವಲ್ಲ, ಕಂಗ್ರಾಟ್ಸ್ ಅಂತ ಹೇಳುವಾಗ ಕನ್, ಗ್ರ, ಗ್ರ, ಕಂಗ್ರಾ, ಗ್ರಾ, ಕಂಗ್ರಾಟ್ಸ್, ಕಂಗ್ರಾಟ್ಸ್. ಹೀಗೆ ಅಂತ ಬರೀತಕ್ಕಂಥವು ಇವೆಲ್ಲ. ಆಮೇಲೆ ವಿನ್ ಅಂತ ಬರೀಬೇಕು. ವಿನ್. ಇದರಿಂದ ಮುಂದುವರ್ಸೋಣ. ವಿಂಡ್. ವಿಂಡ್ ಅಂದರೆ ಗಾಳಿ ಅಂತ. ವಿಂಡ್. ವಿಂಡೋ, ಕಿಟಕಿ. ವಿಂಡೋ. ಈ ರೀತಿ ಹೆಚ್ಚು ನೀವು ಓದಿದಾಗೇ ಅದನ್ನು ಗ್ರಾಸ್ ಮಾಡಿರ್ತೀರಲ್ಲ, ಓದುವಾಗ ಈ ಶಬ್ದಗಳೆಲ್ಲ ಬಂದಿರ್ತವೆ. ಆದರೆ ಬರೆಯಕ್ಕೆ ಹೋದಾಗ ಒಂದೊಂದು ಏನಾಗುತ್ತೆ, ಅಷ್ಟು ಸರಿಯಾಗಿ ಬರಲ್ಲ. ಇನ್ನೊಂದು ಏನಂದರೆ, ಈಗ ಕಲಿಯುವಾಗ ಎಷ್ಟೋ ತಪ್ಪುಗಳು ಆಗ್ತವೆ. ಈಗ ತಾನೇ ನೀವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿಯನ್ನು ತಲೆ ಕೆಡಿಸ್ಕೋಬಾರ್ದು. ಯಾವ ಶಬ್ದನ ನೀವು ಮೊದಲು ಕಲಿತೀರೋ ಆ ಶಬ್ದಗಳನ್ನು ಬರೆಯಿರಿ. ಅಂದರೆ ಪುಸ್ತಕದಲ್ಲಿ ಯಾವ್ಯಾವ ಶಬ್ದಗಳನ್ನು ಕಲ್ತೀರೋ ಆ ಶಬ್ದಗಳನ್ನು ಓದಾಕ ಬಂತು, ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿರಿ. ಇದು ಕೆಲವು ದಿನ ನಡೀತಾ ಇರಬೇಕು. ಒಮ್ಮಿಂದೊಮ್ಮೆಲೆ ಬರೋಂಥದ್ದಲ್ಲ, ಎಲ್ಲವಕ್ಕೂ ತನ್ನದೇ ಆದಂಥ ಸಮಯ ತಗೊಳುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡ್ತಾ ಹೋಗ್ರಿ. ಇದು ಬರೆಯೋಕ್ಕೆ ಸ್ವಲ್ಪ ಆಗಿ ಕಲಿಯೋದು. ಇದರ ನಂತರ ಬರ್ತಕ್ಕಂಥ ಸ್ಟೇಜ್ ಏನು? ವಾಕ್ಯ ರಚನೆ, ಸಣ್ಣ ಸಣ್ಣ ವಾಕ್ಯ ರಚನೆ. ಆಮೇಲೆ ಅದರ ಜೊತೆಯಲ್ಲಿ ದಿನನಿತ್ಯ ಉಪಯೋಗ ಮಾಡುವ ಶಬ್ದಗಳು. ಆ ಶಬ್ದ ಭಂಡಾರವನ್ನು ಒಂದಿಷ್ಟು ಕೊಡ್ತೀನಿ ನಾನು 2 ವಿಡಿಯೋದಲ್ಲಿ. ಅವಾಗ ಅವುಗಳನ್ನೆಲ್ಲ ಬಳಸ್ಕೊಂಡು ನೀವು ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಲಿಕ್ಕೆ ಕಲಿತೀರ. ಅದಾದ ಮೇಲೆ ಮುಂದುವರಿತಾ ಹೋಗ್ತೀರ. ಓಕೆ, ಇಂಟ್ರೆಸ್ಟ್ ಇಟ್ಕೊಳ್ಳಿ, ಆಮೇಲೆ ಕಲಿತಾ ಹೋಗಿ. ಡೆಫಿನೆಟ್ಲಿ ಒಳ್ಳೆ ಇಂಗ್ಲೀಷ್ ಬಂದೇ ಬರುತ್ತೆ.